ಏನೇ ಮಾಡ್ತಿದ್ಯಾ ಇಲ್ಲಿ? ಅಮ್ಮ ನೀನೇನ್ ಲೂಸಾ? ಆರ್ತಿ ಮಾಡ್ತಿದ್ಯಾ? ಯಾರಿಗೆ ಆರ್ತಿ ಮಾಡ್ತಿದ್ಯಾ? ಇವನಿಗ ಅಥವಾ ಇವನ್ ಜೊತೆ ಓಡ್ ಬಂದವಳಲ್ಲ ಇವಳಿಗೆ ಆರ್ತಿ? ಅಮ್ಮ ನೀನ್ ಸುಮ್ಮನಿದ್ರೆ ಸರಿ. ಇಲ್ಲಾಂದ್ರೆ ಏನೇ ಮಾಡ್ತೀಯ ನೀನು? ಏನ್ ಮಾಡ್ತೀಯ ನೀನು? ಇವ್ರ ಮನೆಗೆ ಯಾವ ಹೆಣ್ಣು ಬರ್ಲಿ ಹೋಗ್ಲಿ, ಆರ್ತಿ ಮಾಡಿ ಒಳಗ್ ಕರ್ಕೊಳ್ಳೋದರದು ನಿನಗೇನೆ? ನಡಿಯ ಮನೆಗೆ, ನಡಿ ಮನೆಗೆ. ನೀವು ಬೇಜಾರಾಗ್ಬೇಡಿ, ಒಂದ್ ನಿಮಿಷ ಇಲ್ಲೇ ಇರಿ, ಬರ್ತೀನಿ. ಬಾಕಂಡಿ ಬುಲಿ, ಬನ್ನಿ ಒಳಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಓಯ್ ಇರೇ, ನಾನು ಬರ್ತೀನಿ. ಏನ್ರ ಕಂಡವ್ರ ಮನೆ ಸುದ್ದಿ ಕೇಳಿ ಹೊಟ್ಟೆ ತುಂಬಿಸ್ಕೊಳ್ಳ, ಇವತ್ತು ನನ್ ಮನೆ ಮುಂದೆ ಬಂದಿದ್ದೀರಾ? ಊಟ ಸಿಗುತ್ತೆ ಅಂತ ಬಂದ ನನ್ನ ಮಗನಿಗೆ ಯಾರು ಹೆಣ್ಣು ಕೊಡಲ್ಲ, ಅವನು ಮದ್ವೆ ಆಗಲ್ಲ ಅಂತಿದ್ರಿ. ಕಂಡ್ಬಿಟ್ಟು ನೋಡ್ರಿ, ಕಣ್ಣಲ್ಲಿ ಮಣ್ಣು ಬಿದ್ದಿದ್ರೆ ಸರಿಯಾಗಿ ಉಜ್ಕೊಂಡ್ ನೋಡಿ. ಟುಡೇ ನಟರಾಜ ಫುಲ್ ಹ್ಯಾಪಿ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದವಳೆ, ನನ್ ಸೊಸೆ ಬಂದವಳೆ. ಎಲ್ರು ಕಣ್ ಬಿಟ್ಕೊಂಡ್ ನೋಡಿ. ನಮ್ಮಪ್ಪ ಅಂತೂ ಮನ್ಸಿಗೆ ಬೆಲೆ ಕೊಡ್ತಾರೆ ಹೊರತು ಮನಿಗಂತೂ ಡೋಂಟ್ ಕೇರ್. ಹಾಯ್ ಮೈ ಬ್ಯೂಟಿಫುಲ್ ಸೊಸೆ, ಐ ಆಮ್ ಯುವರ್ ಮವಾಸ್. ಅಣ್ಣ ಏನಣ್ಣ ಇದೆಲ್ಲ, ಏನಾದ್ರು ಮಾಡೋಣ. ಅಪ್ಪ ಅಪ್ಪ ಸಾಕು ನಿಲ್ಸಿಪ್ಪ, ಎಲ್ರು ನೋಡ್ತಾ ಇದಾರೆ. ಎಲ್ರು ನೋಡ್ತಾರಲ್ಲ, ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ? ನನ್ನ ಮನೆಗೆ ಸೊಸೆ ಬಂದಿರೋ ಖುಷಿಯಲ್ಲಿ ನಾನ್ ಕುಡಿತಾ ಇದ್ದೀನಿ. ಏಯ್, ನಿಮ್ಗೆ ಇಲ್ಲೇನ್ ಕೆಲಸ? ಏಯ್ ಹೋಗಿ ಹೋಗಿಲ್ಲ. ಅಪ್ಪ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ, ಬನ್ನಿ ಬನ್ನಿಪ್ಪ, ಬನ್ನಿ ಕೂತ್ಕೊಳ್ಳಿ. ನೀವೇನು ಬೇಜಾರು ಮಾಡ್ಕೋಬೇಡಿ, ಒಳಗೆ ಬನ್ನಿ, ಕರ್ಕೊಂಬರ. ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ ಸ್ವಲ್ಪ ನೀರಾದ್ರೂ ಕುಡೀರಿ.
ಅವಳೆ ಎಳ್ಳು ನೀರು ಬಿಟ್ಟು ಹೋಗ್ಬಿಟ್ಲು. ಇನ್ ಈ ನೀರು ಕುಡಿದು ಬದುಕ್ಬೇಕ ನಾನು? ಸ್ವಲ್ಪ ವಿಷಯ ಇದ್ರೆ ಕೊಟ್ಬಿಡು ದಿವ್ಯಾ, ಬದುಕಿದ್ದು ಏನ್ ಪ್ರಯೋಜನ? ಯಾಕೆ ಹಿಂಗ್ ಮಾತಾಡ್ತೀರಾ? ತಿಳಿದೋರಾಗಿ ನೀವೇ ಹಿಂಗ್ ಮಾತಾಡ್ಬೋದಾ? ನೀವ್ ಹಿಂಗ್ ಕೊರಗ್ತಾ ಇದ್ರೆ ಮಗಳು ಮನೆಗ್ ಬಂದ್ಬಿಡ್ತಾಳಾ? ಹೌದು ಅತ್ತೆ, ಬೆಳಿಗ್ಗೆಯಿಂದ ಬೇರೆ ನೀವೇನೂ ತಿಂದಿಲ್ಲ. ನಾನ್ ಮಾತ್ರನ? ನಿಮ್ಮ ಮಾವನು ಅಷ್ಟೇ ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡಿದ್ದಾರೆ. ನನಗ್ ಭಯ ಆಗ್ತಾ ಇದೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮನ್ಸಿಗೆ ನೋವಾಗಿದೆ, ಅದಕ್ಕೆ ಒಬ್ರೇ ಇರ್ಬೇಕು ಅಂತ ಹೋಗಿದ್ದಾರೆ. ಇಲ್ಲ ಇಲ್ಲ, ನನ್ ಮನ್ಸಿಗೆ ಒಂಥರ ತಳಮಳ ಆಗ್ತಾ ಇದೆ. ದಾಕ್ಷಾಯಣಿ ಅವರೇ, ಬೀಗರ್ದು ಗಟ್ಟಿ ಗುಂಡಿಗೆ ಅವ್ರಿಗೇನು ಆಗಲ್ಲ, ನೀವು ಧೈರ್ಯವಾಗಿರಿ. ಇಲ್ಲ, ನಾನ್ ಸಮಾಧಾನ ಮಾಡ್ಕೊಳಕ್ ಆಗಲ್ಲ. ಅವ್ರು ಹೋಗಿ ತುಂಬ ಹೊತ್ತಾಯ್ತು. ನಾನೇ ಹೋಗಿ ನೋಡ್ತೀನಿ. ನಾನೇ ನೋಡ್ತೀನಿ ರೀ. ರೀ ರೀ, ಬಾಗಿಲು ತೆಗಿರಿ ಮಾವ, ರೀ, ಬಾಗಿಲು ತೆಗಿರಿ ಮಾವ, ಮಾವ ಪ್ಲೀಸ್ ಓಪನ್ ಮಾಡಿ. ರೀ, ದಯವಿಟ್ಟು ನನ್ ಮಾತು ಕೇಳಿ, ಬಾಗಿಲು ತೆಗಿರಿ ಮಾವ, ರೀ. ಮಾವ ಪ್ಲೀಸ್. ನನ್ನ ಅಬ್ಬನ್ನೇ ಸ್ವಲ್ಪ ಹೊತ್ತು ಒಂಟಿ ಆಗಿರೋದಕ್ಕೆ ಬಿಡ್ತೀರಾ? ನೆಮ್ಮದಿಯಾಗಿ ಒಂಟಿ ಆಗಿರೋದಕ್ಕೆ ಬಿಡಿ ನನ್ನನ್ನ. ನೋಡಿರತ್ತೆ, ಮಾವ ಬರ್ತಾರೆ, ನೀವು ಬನ್ನಿ, ಏನೂ ಆಗಲ್ಲ. ಬನ್ನಿ ಅತ್ತೆ. ನಾನು ಆಗ್ಲೇ ಹೇಳಿಲ್ವಾ? ಯಾಕೆ ಟೆನ್ಷನ್ ಆಗ್ತೀರಾ? ಸರಿ ಹೋಗ್ತಾರೆ, ಬರ್ತಾರೆ, ಬನ್ನಿ ಕರ್ಕೊಂಬಮ್ಮ. ಅಳ್ಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ದಿವ್ಯಾ, ನೀನ್ ಅವ್ರ ಜೊತೆನೆ ಇರ್ತಿದ್ದೆ ಅಲ್ವಾ? ನಿನಗೇನೇ ವಿಷಯ ಗೊತ್ತಿಲ್ವಾ? ನಿಜ ಹೇಳೋದ್ ದಿವ್ಯಾ, ನೀನ್ ನಮ್ಮ ಹತ್ರ ಏನು ಮುಚ್ಚಿಟ್ಟಿಲ್ವಾ? ಅಯ್ಯೋ ಅತ್ತೆ, ನಿಮ್ಮ ಹತ್ರ ಏನು ಮುಚ್ಚಿಟ್ಟಿಲ್ಲ. ಚಂದುಗೆ ಈ ಮದ್ವೆ ಅಂದ್ರೆ ಮೊದ್ಲಿಂದನೂ ಇಷ್ಟ ಇರ್ಲಿಲ್ಲ ಅತ್ತೆ. ಅವಳೆಷ್ಟು ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ಲು ಅತ್ತೆ, ಆದ್ರೆ ಆರ್ಯ ಅವಳ ಜೊತೆ ಕೊನೆಗೂ ಅಡ್ಜಸ್ಟ್ ಆಗ್ಲೇ ಇಲ್ಲ. ಆದ್ರೂ ಬಲವಂತಕ್ಕೆ ಅವಳು ಒಪ್ಕೊಂಡಿದ್ಲು. ಆದ್ರೆ ಎಲ್ಲದಕ್ಕೂ ಲಿಮಿಟ್ ಇರುತ್ತೆ ಅಲ್ವಾ ಅತ್ತೆ? ಆರ್ಯ ಅವತ್ ನಡ್ಕೊಂಡಿದ್ ರೀತಿ ಅವಳಿಗೆ ತುಂಬಾನೇ ಹರ್ಟ್ ಮಾಡಿತ್ತು ಅತ್ತೆ. ಆರ್ಯನ್ ಜೊತೆ ಮದುವೆ ಇಷ್ಟ ಇಲ್ಲ ಅಂತೇಳಿ ಮದುವೆ ಮಂಟಪದಿಂದ ಇವಳು ಹೋಗಿದ್ರು. ನಮಗಿಷ್ಟ ಅವಮಾನ ಆಗ್ತಿರ್ಲಿಲ್ಲ. ಆದ್ರೆ ಇನ್ಯಾವೊಂದು ಜೊತೆ ಹೋಗಿದ್ದಾಳಲ್ಲ, ಅಲ್ಲ, ಅವನ್ ಇವಳಿಗೆ ಎಷ್ಟು ದಿನದಿಂದ ಪರಿಚಯ, ಎಷ್ಟು ವರ್ಷದಿಂದ ಪರಿಚಯ. ಅಯ್ಯೋ ದೇವ್ರೆ, ನನ್ ಮಗಳು ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಯಾಕಪ್ಪ ಈ ರೀತಿ ಪರೀಕ್ಷೆ ಮಾಡ್ತೀಯ? ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತೀಯ? ಬನ್ನಿ ಬನ್ನಿ ಬನ್ನಿ. ಬರ್ತಾರೀರಾ? ಬನ್ನಿ ಕೂತ್ಕೊಳ್ಳಿ.
ನಿಮಗೆ ನಮ್ಮ ಮನೆಯವರೆಲ್ಲರೂ ಪರಿಚಯ ಮಾಡಿಸ್ಕೊಟ್ಟಿಲ್ಲ ಅಲ್ವಾ? ಇವರು ನಮ್ಮ ದೊಡ್ಡಣ್ಣ ಮುತ್ತುರಾಜ್. ನಮಸ್ಕಾರ. ಅವನು ಎರಡನೇ ಅವನು ಕಂಟಿ. ನಮಸ್ಕಾರ. ನಾನು ಹೇಳ್ತೀನಿ ನಾನು ಕೊನೆ ತಮ್ಮ. ನನ್ನ ಹೆಸರು ಮಯೂರ. ಓಯ್, ನನ್ನನ್ನೇ ಮರ್ತ್ಬಿಟ್ರೇನಾ? ಓಡ್ಸಿದ ಅಪ್ಪನ ಮರೆತ್ರೆ ನಿಮ್ಗೆ ಒಳ್ಳೇದಾಗಲ್ಲ. ನನ್ನ ಸೊಸೆಗೆ ನನ್ನ ಬಗ್ಗೆ ಸ್ವಲ್ಪ ಹೇಳ್ರ. ಕಂಟಿ ಬೇಡ ಕಣೋ. ಅವ್ರು ಸ್ವಲ್ಪ ಹಾಗೆ ನಾನು ನೋಡ್ತೀನಿ. ನಿನ್ ಬಗ್ಗೆ ಹೇಳಕ್ ಏನಯ್ಯ ಇದೆ? ನೀನೇ ಎಲ್ಲ ತೋರ್ಸ್ಕೊತಿದ್ಯಲ್ಲ. ಏಯ್, ಎಗರ್ಸಿ ಎದೆಗ್ ಒದ್ದೆ ಅಂದ್ರೆ ಎಲ್ಲೋ ಬೀಳ್ತಿಯ ಗೊತ್ತಿಲ್ಲ. ಹೌದೇನಯ್ಯ? ಬಾರೋ, ಬಾ ತೋರ್ಸು, ಬಾ ತೋರ್ಸು. ಏನೋ ನೀನು ಅವ್ರ ಥರ ಆಡ್ತಿದ್ಯಲ್ಲ. ಮತ್ ನೋಡೋಣ ಹೆಂಗ್ ಆಡ್ತಿದಾರೆ. ಅಷ್ಟು ಹಾಕಿದ್ದಾರೆ, ಸುಮ್ಮನಿರು, ಏನು ಅನ್ಕೊಳ್ಳಲ್ಲ. ಅದೆಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ಕ್ಯಾಶುಯಲ್ ಆಗಿ. ನೀನು ಹೋಗು. ಅಪ್ಪ, ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀರಿ. ನಾನು ಆಮೇಲೆ ಊಟ ತಂದು ಕೊಡ್ತೀನಿ. ಸರಿ. ಅಣ್ಣ, ಸ್ವೀಟ್ ಮಾಡಿದ್ದೀನಿ ಅಂದೆ. ಹಾ, ಅಡಿಗೆ ತಗೊಂಬೋಗು. ತಂದೆ. ಸ್ವೀಟ್ ಎಲ್ಲ ಏನು ಬೇಡ. ಆಕ್ಚುಲಿ ನಾವಿಬ್ರು ಪರವಾಗಿಲ್ಲ. ಅದು ನೀವು ಬರ್ತೀರಾ ಅಂತಾನೆ ಅಣ್ಣ ಸಖತ್ತಾಗಿ ಸ್ವೀಟ್ ಮಾಡಿರ್ತಾನೆ. ನೀವು ತಿಂದು ಹೇಗಿದೆ ಅಂತ ಹೇಳಿ. ನೀವು ಒಂದ್ಸಲ ತಿಂದ್ರೆ ಬೇಕು ಅಂತ ಕೇಳ್ತೀರಾ. ತಂದೆ ತೊಳಿ ತಿನ್ನಿ. ತೊಳಿ, ಒಂದ್ಸಲ ತಿನ್ನೋಡಿ ಮತ್ತೆ ಬೇಕು ಅಂತ ಕೇಳ್ತೀರಾ. ತಿನ್ನಿ ಅದ್ಗೆ, ಸಕ್ಕದಾಗಿದೆ, ತಿನ್ನಿ. ತಿನ್ನಿ ಹೇಗಿದೆ ಅಂತ ಹೇಳಿ. ಕೊಬ್ಬರಿ ಮಿಠಾಯಿಯು ತಿನ್ನಿ, ಅಣ್ಣನೇ ಮಾಡಿದ್ದು, ಸಕ್ಕದಾಗಿರುತ್ತೆ. ಹೇಗಿದೆ? ಚೆನ್ನಾಗಿರ್ಲೇಬೇಕು, ನಮ್ಮ ಅಣ್ಣ ಮಾಡಿರೋದಲ್ವಾ. ನಿಮ್ ಜೊತೆ ಮಾತಾಡ್ಬೇಕು. ಸರಿ, ಬನ್ನಿ, ರೂಮ್ ತೋರಿಸ್ತೀನಿ. ಬನ್ನಿ. ಹರಿ, ಸರಿ, ಲಗೇಜ್ ಕೊಡು. ಬನ್ನಿ, ರೂಮ್ ತೋರಿಸ್ತೀನಿ. ಹರಿ, ಒಂದು ನಿಮಿಷ. ಅಣ್ಣ ಕರ್ದ ಅಣ್ಣ. ದೀಪ ಅಲ್ಲಣ್ಣ, ಅವ್ರ ಹೆಸರು ಚಂದನ. ಅವ್ರ ಕೈಲಿ ದೇವರಿಗೆ ದೀಪ ಹಚ್ಚು. ಹ, ದೀಪನ ಯಾಕೆ? ಏನು ಹಿಂಗ್ ಕೇಳ್ತ್ಯಾ? ದೇವ್ರಿಗೆ ದೀಪ ನೀನ್ ಯಾಕೋ ಹಚ್ತಾರೆ? ನಾನ್ ನಿನಗೆ ಗಂಡನ, ನೀನ್ ನನಗೆ ಗಂಡನ? ಮೊದಲನೇ ಸತಿ ಮನೆಗೆ ಬಂದಿದ್ದಾರೆ. ಅವ್ರು ಒಳ್ಳೆ ಮನಸ್ಸಿಂದ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಮನೆಗೆಲ್ಲ ಒಳ್ಳೇದಾಗತ್ತೆ ಅಲ್ವಾ? ಒಳ್ಳೇದು. ಹಚ್ತಾರೆ.
ದೀಪ ಹಚ್ಬೇಕಂತೆ. ನೋಡಿ, ನಾನು ನಿಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತೇ ಆಗಿರೋದು. ಆಗ್ಲೇ ನೀವು ಏನೇನೋ ಶಾಸ್ತ್ರಗಳು ಮಾಡ್ತಿದ್ದೀರಾ. ನಂಗಿದೆಲ್ಲ ಅಷ್ಟಾಗಿ ಗೊತ್ತಿಲ್ಲ. ಅದು ಅಲ್ಲದೆ ಇದೆಲ್ಲ ನೀವು ನನ್ನ ಹತ್ರ ಯಾಕೆ ಮಾಡಿಸ್ತಿದ್ದೀರಾ? ನಮ್ಮ ಅಮ್ಮನ್ ಬಿಟ್ರೆ ಈ ಮನೆಗೆ ಸೊಸೆಯಾಗಿ ಬರ್ತಿರೋ ಹೆಣ್ಣು ನೀವೇ. ಹೇ, ಇಲ್ಲ ಇಲ್ಲ ಇಲ್ಲ, ನಾನು ಇವರು. ಅಣ್ಣ ಮಾತಾಡ್ತಿದ್ದಾನಲ್ಲ, ದೊಡ್ಡವರು ಮಾತಾಡ್ಲಿ. ಅಣ್ಣ ಮಾತಾಡೋಣ, ನಿಧಾನಕ್ಕೆ ಮಾತಾಡು. ಪುರಾಣದಲ್ಲಿ ಕೇಳಿರ್ತೀರಲ್ಲ, ಶಾಪದಿಂದ ಮುಕ್ತಿ ಆಗ್ಬೇಕು ಅಂದ್ರೆ ದೇವತೆಗಳ ಅನುಗ್ರಹ ಬೇಕು ಅಂತ. ಈ ಮನೆನೂ ಒಂದ್ ರೀತಿ ಹಾಗೆ ಆಗೋಗಿದೆ. ಅಮ್ಮ ಹೋದಾಗಿಂದ ಈ ಮನೇಲಿ ಯಾವುದೇ ರೀತಿಯಾದಂತಹ ಒಳ್ಳೆ ಕಾರ್ಯ ನಡೆದಿಲ್ಲ. ದೇವ್ರಿಗೆ ದೀಪನೂ ಹಚ್ಚಿಲ್ಲ. ಈಗ ಆ ಜಾಗಕ್ಕೆ ನೀವು ಬಂದಿದ್ದೀರಾ. ನಮ್ಗಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ. ಆದ್ರೆ ಮನೆಗೆ ಬಂದಿರೋ ಹೆಣ್ಣನ್ನ ತಾಯಿ ತರ ನೋಡ್ಕೋಬೇಕು ಅನ್ನೋದು ಮಾತ್ರ ಗೊತ್ತಿದೆ. ನೀವು ತಾಯಿಯಾಗಿ ದೀಪ ಹಚ್ಚಿದ್ರೆ ಈ ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗತ್ತೆ. ಏನಾಯ್ತು ಮೈ? ಅಮ್ಮ ಏನು ಇದು ಚಿಕ್ಕ ಮಕ್ಳ ತರ? ಇಲ್ಲಿ ನೋಡಿ, ಅಮ್ಮ ಎಲ್ಲೂ ಹೋಗಿಲ್ಲ ಕಣೋ, ಜೊತೆನೇ ಇದ್ದಾರೆ. ಯಾಕ್ರೋ? ನಾನಿದ್ದೀನಲ್ವಾ, ನಿಮ್ಮ ಅಣ್ಣ ಇದ್ದಾನೆ ನಿಮ್ ಜೊತೆ. ಥ್ಯಾಂಕ್ಸ್ ಮಾ. ಪರವಾಗಿಲ್ಲ. ನೀವು ಬನ್ನಿ. ಬನ್ನಿ, ರೂಮ್ ತೋರಿಸ್ತೀನಿ. ಈ ರೂಮಲ್ಲಿ ಕಬೋರ್ಡು ಬೀರು ಏನು ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅಲ್ಲ, ನೀವು ನನ್ನ ಏನಂತ ಅನ್ಕೊಂಡಿದ್ದೀರಾ? ನಿಮ್ಮ ಮನೆಯವರೆಲ್ಲ ನಮ್ಮಿಬ್ರ ಬಗ್ಗೆ ಏನಂತ ತಿಳ್ಕೊಂಡಿದ್ದಾರೆ? ನಾವಿಬ್ರು ನೋಡಿದ್ಮೇಲೆ ತಿಳ್ಕೊಳ್ಳೋದು ಬೇರೆ ಏನಿದೆ? ಅಂದ್ರೆ ನಾವಿಬ್ರು ಗಂಡ ಹೆಂಡತಿ ಅಂತನಾ? ಅಲ್ವಾ ಮತ್ತೆ? ಯಾರು ಹೇಳಿದ್ರು ಹಾಗಂತ? ನಾನಲ್ಲ, ಖಂಡಿತ ನಾನಲ್ಲ. ಅದು ಅವ್ರು ಹಂಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀನಿ. ಅದ ಹೆಂಗ ಅವ್ರು ತಿಳ್ಕೊಂಡ್ಬಿಡ್ತಾರೆ? ಅದು ಸುಳ್ಳು ಅಂತ ನೀವು ಹೋಗಿ ಹೇಳಿ, ಹೋಗಿ ಅವ್ರಿಗೆ ಸುಳ್ಳು ಅಂತ ಹೇಳಿ. ಹೇಳ್ತೀನಿ. ಹಲೋ ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಹೇಳ್ರಿ. ಹೇಳ್ತೀನಿ. ಅಂದ್ರೆ ಇವಾಗ ಬೇಡ, ನಾಳೆ ಹೇಳ್ತೀನಿ. ಕಣಿ ಕೇಳಿ ನಾಳೆ ಹೇಳ್ಬೇಕಾ? ಈಗ್ಲೇ ಹೋಗಿ ಹೇಳಿ. ಈಗ್ಲೇನಾ? ಈಗ್ಲೇ ಹೇಳಿ, ಹೋಗಿ. ಅಲ್ಲ, ಈ ಟೈಮಲ್ಲಿ? ಯಾವ ಟೈಮ್ ಆದ್ರೆ ಏನು, ನಿಜ ಗೊತ್ತಾಗ್ಬೇಕು ಅಷ್ಟೇ. ನೀವು ಹೋಗಿ ಹೇಳಿ. ಅಲ್ಲ, ಇವಾಗಷ್ಟೇ ನಿಮ್ನ ನನ್ನ ನೋಡಿ ಎಲ್ಲರೂ ಒಳ್ಳೆ ಜೋಡಿ ಅಂತ ಅನ್ಕೊಂಡಿದ್ದಾರೆ. ಅದು ಅಲ್ಲದೆ ಅಣ್ಣ ನಿಮ್ನ ತಾಯಿ ಸ್ಥಾನದಲ್ಲಿ ಇಟ್ಟು ಮಾತಾಡಿದಾನೆ. ಇವಾಗ ಹೋಗಿ ಹೇಳಿ. ಅಯ್ಯೋ, ಅವ್ರು ಹಾಗೆಲ್ಲ ಮಾತಾಡ್ತಿದ್ರು, ನಂಗೆ ಇನ್ನೂ ಸಂಕಟ ಆಗ್ತಿರೋದು. ನೀವು ಫೀಲ್ ಮಾಡ್ಕೋಬೇಡಿ. ಮನೆಯವರೆಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಈ ಟೈಮಲ್ಲಿ ನಿಜ ಗೊತ್ತಾಗ್ಬಿಟ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಪರವಾಗಿಲ್ಲ, ನಾಳೆ ನಾನು ಹಾಸ್ಟೆಲ್ಗೆ ಹೋಗ್ಬೇಕಂದ್ರು ಅವ್ರು ನಿಜ ಗೊತ್ತಾಗ್ಲೇಬೇಕಲ್ವಾ? ಅದು ಈಗಲೇ ಗೊತ್ತಾಗ್ಲಿ.